ಗೌರಿ ಕಲ್ಯಾಣ ಸೀರಿಯಲ್ನ ಶುಕ್ರವಾರದ ಅಪ್ಡೇಟ್ಸ್ನ ತಿಳ್ಕೊಂಬರೋಣ. ಇನ್ನು ಸಂಚಿಕೆಯ ಪ್ರಾರಂಭದಲ್ಲಿ ಗೌರಿ ಮತ್ತು ವಿವೇಕು ತುಂಬಾ ಜಗಳ ಆಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಅಲ್ಲಿದ್ದಂಥದ ಎಲ್ಲ ಅಂದರೆ ಎಲ್ಲ ದಿನಬಂಧು ಕುಟುಂಬದವರು ಮತ್ತು ಈ ಕಡೆ ಕುಟುಂಬದವರು ಎಲ್ಲ ತುಂಬ ಒಂದು ದಿಗ್ಭ್ರಾಂತರಾಗಿ ನಿಂತಿರ್ತಾರೆ. ಇನ್ನು ಗೌರಿಯ ಮಾತುಗಳು ತುಂಬ ಜೋರಾಗಿ ನಡೀತಾ ಇರ್ತವೆ. ಇನ್ನು ವಿವೇಕ್ ಅಂತೂ ತುಂಬಾ ಬೇಜಾರಾಗಿ ಯಾವುದೇ ಕಾರಣಕ್ಕೂ ನಾನು ಇವಳನ್ನ ಮದುವೆ ಅಲ್ಲ, ಇಷ್ಟು ಸುಳ್ಳೇ ಇರುವ ಇಂಥ ಕೆಟ್ಟ ಕುಟುಂಬ ನಾನು ಎಲ್ಲೂ ನೋಡೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿದಂತಹ ಗೌರಿಗೆ ನಾನು ಯಾವುದೇ ಕಾರಣಕ್ಕೂ ಭೂಮಿ ಸೀಳ್ಬಿಟ್ರು ನಾನು ಮಾತ್ರ ಇವನ್ನ ಮದುವೆ ಆಗಲ್ಲ ಅಂತ ಹೇಳ್ತಾರೆ. ಇನ್ನು ಏನಾದರೂ ಮಾಡಿ ಈ ಗೌರಿನ ಮದುವೆ ಮಾಡಿಸ್ಲೇಬೇಕು ಅಂದ್ಬಿಟ್ಟು ಚಂಚಲ ಒಂದು ಪ್ಲ್ಯಾನ್ನ ಉಪಯೋಗಿಸ್ತಾಳೆ. ಇನ್ನು ಗೌರಿ ತಾಯಿ ತುಂಬ ಕಾಲಿಗೆ ಬಿದ್ದು ಕೇಳ್ಕೊತಾಳೆ. ಇಲ್ಲಿ ಏನೂ ವರ್ಕ್ ಆಗಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ, ಇನ್ನು ಚಂಚಲ, ನೀವು ಇಷ್ಟು ದೊಡ್ಡ ಈ ದೀನಬಂಧು ಕುಟುಂಬಕ್ಕೆ ನೀವು ಅವಮಾನ ಮಾಡಿದ್ದೀರಾ, ನಮಗೆ ಎಂಥ ಅವಮಾನ ಮಾಡಿದ್ದೀರಾ ಅಂದರೆ ನಾವು ಜೀವದಲ್ಲಿ ಸಹಿಸ್ಕೊಳಕ್ಕಾಗಲ್ಲ, ಅಂಥ ಅವಮಾನ ಮಾಡಿದ್ದೀರಾ, ನಿಮಗೆ ತಕ್ಕ ಶಿಕ್ಷೆ ನಾನು ಕೊಟ್ಟೇ ಕೊಡ್ತೀನಿ ಅಂದ್ಬಿಟ್ಟು ಚಂಚಲ ಇದ್ದಳು ಎರಡು ನಿರ್ಧಾರ ತಗೊತಾಳೆ. ಈ ನಿರ್ಧಾರದ ಪ್ರಕಾರ ಗೌರಿ ಏನಾದರೂ ಮಾಡಿ ಅಂದರೆ ಗೌರಿ ತಂದೆ ತಾಯಿ ಅವರ ಇಬ್ಬರು ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಅಂದರೆ ಕಾಲಿಗೆ ಬೀಳಬೇಕು ಅಂತ ಹೇಳ್ತಾಳೆ. ಚಂಚಲ ಎಲ್ಲ ನೋಡಿದಂತಹ ಗೌರಿಗೆ ತುಂಬ, ನನ್ನ ತಂದೆ ತಾಯಿ ಬೇರೆಯವ್ರ ಕಾಲಿಗೆ ಬೀಳೋದು ನನಗಿಷ್ಟ ಇಲ್ಲ ಅಂತ ಹೇಳ್ಬಿಟ್ಟು, ಇನ್ನು ಗೌರಿ ಒಪ್ಪದೇ ಇಲ್ಲದ ಕಾರಣ ಇರುತ್ತೆ. ಆ ಸಂದರ್ಭ ಬಂದಾಗ ಗೌರಿ ಸರಿ ನಿಮ್ಮ ಮಾತಿಗೆ ಅಂತ ಹೇಳ್ಬಿಟ್ಟು ಒಪ್ಪಿಗೆ ಕೊಡ್ತಾಳೆ. ಇನ್ನು ವಿವೇಕು ಸಹ ಯಾವುದೇ ಕಾರಣಕ್ಕೂ ನಾನಂತೂ ಒಪ್ಪಲ್ಲ ಅಂತ ಹೇಳಿರ್ತಾನೆ. ಇನ್ನು ತಾತ ಮತ್ತು ಅಜ್ಜಿ ಇಬ್ಬರೂ ಸಹ ಭಾಷೆ ತಗೊತಾರೆ. ನೀವು ನನಗೋಸ್ಕರ ನನ್ನ ಹೇಳಿದ ಮಾತು ಕೇಳ್ತೀಯ ಅಲ್ವಾ ಅಪ್ಪ ವಿವೇಕ್ ಅಂತ ಹೇಳ್ಬಿಟ್ಟು ತಾತ, ಹೌದು ತಾತ ನೀವು ಹೇಳ್ದಾಗೆ ಕೇಳ್ತೀನಿ ಅಂದ್ಬಿಟ್ಟು ತಾತ ಅವ್ರಿಗೆ ಒಪ್ಪಿಗೆ ಕೊಡ್ತಾರೆ.